ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಸರಣಿ 4 ನಾವು ಈಗ ನೋಡ್ತಾ ಹೋಗುವಂಥದ್ದು. ಆಲ್ರೆಡಿ 3 ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯನ್ನು ನಾವು ನೋಡಿದ್ದೇವೆ. ಇದು 4ನೇ ಪ್ರಶ್ನೋತ್ತರಗಳ ಸರಣಿಯಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯದಲ್ಲಿ TET ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಅಂತಹ ಪ್ರಶ್ನೆಗಳನ್ನು ಫೈಂಡ್ ಮಾಡಲಿಕ್ಕೆ, ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲಿಕ್ಕೆ ಇವು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಲ್ಲದೆ ಕೆಲವೊಂದಿಷ್ಟು ಪ್ರಶ್ನೆಗಳೇನಿರ್ತವೆ ಅನ್ವಯಿಕ ಇರುವಂಥದ್ದು, ಕಾನ್ಸೆಪ್ಟನ್ನು ತಿಳಿದಿಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಸಹ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್, ಅಮೂರ್ತ ಚಿಂತನ ಸಾಮರ್ಥ್ಯ ಮತ್ತು ಅನುಭವಗಳಿಂದ ಕಲಿಯುವ ಸಾಮರ್ಥ್ಯವನ್ನು ಈ ರೀತಿ ಕರೆಯಲಾಗುತ್ತೆ. ಅಮೂರ್ತ ಚಿಂತನ. ಅಮೂರ್ತ ಅಂದ್ರೇನು? ಕಣ್ಣಿಗೆ ಕಾಣದಿರುವಂತಹ ಒಂದು ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಸಾಮರ್ಥ್ಯ ಮತ್ತು ಅನುಭವಗಳಿಂದ, ಸ್ವ ಅನುಭವಗಳಿಂದ ಕಲಿಯುವ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಹೇಳಿ ಕರೆಯಲಾಗುತ್ತೆ. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಎಂದು ಹೇಳಿದ ಮನಃಶಾಸ್ತ್ರಜ್ಞ ಟರ್ಮನ್ ಅವರು. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ರೂಪಿಸಿದಂಥವರು ಆಲ್ಫ್ರೆಡ್ ಬೀನೆ. ಮೆಂಟಲ್ ಏಜ್ ಅನ್ನುವಂಥದ್ದು, ಮೆಂಟಲ್ ಏಜ್ ಮತ್ತು ಕ್ರೋನೊಲಾಜಿಕಲ್ ಏಜ್. ಕ್ರೋನೊಲಾಜಿಕಲ್ ಏಜ್ ಅನ್ನುವಂಥದ್ದು ಆ ಮಗು ಹುಟ್ಟಿದಾಗಿನಿಂದ ಆದಂತಹ ವಯಸ್ಸು. ಮಾನಸಿಕ ವಯಸ್ಸು ಅಂತಂದರೆ ಆ ವಯಸ್ಸಿಗೆ ಯಾವೆಲ್ಲ ಬುದ್ಧಿಶಕ್ತಿ ಮಟ್ಟ ಇರಬೇಕೋ ಅಷ್ಟರವರೆಗಿದೆಯೋ ಅಥವಾ ಅದಕ್ಕಿಂತ ಕಡಿಮೆ ಇದೆಯೋ ಅದಕ್ಕಿಂತ ಹೆಚ್ಚಿದೆಯೋ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಇರುವಂಥದ್ದು ಈ ಮಾನಸಿಕ ವಯಸ್ಸು ಹೇಳುವಂಥ ಕಲ್ಪನೆ. ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ನೀಡಿದವರು ವಿಲಿಯಂ ಸ್ಟರ್ನ್. IQ, ಇಂಟೆಲಿಜೆಂಟ್ ಕೋಶಂಟ್ ಹೇಳುವಂಥ ಒಂದು ಸೂಚ್ಯಂಕದ ಪರಿಕಲ್ಪನೆಯನ್ನು. ಬುದ್ಧಿಶಕ್ತಿಯ ಜನಕ ಅವನ್ನ ಆಲ್ಫ್ರೆಡ್ ಬೀನೆ ಅಂತ ಕರಿತೇವೆ. ಬುದ್ಧಿಶಕ್ತಿಯ ಪರೀಕ್ಷೆಯನ್ನು ಮಾಡಿದವರು ಆಲ್ಫ್ರೆಡ್ ಬೀನೆ ಅಂತೇವೆ. ಆದರೆ ಈ ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ನೀಡಿದಂಥವರು ವಿಲಿಯಂ ಸ್ಟರ್ನ್ ಅವರು. ಮಗುವಿನ ಮಾನಸಿಕ ವಯಸ್ಸು ಯಾವುದನ್ನು ಸೂಚಿಸುತ್ತದೆ? ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟ. ಮೆಂಟಲ್ ಏಜ್ ಅನ್ನುವಂಥದ್ದು ಮಾನಸಿಕವಾಗಿ ಆ ಮಗು ಎಷ್ಟು ಪಕ್ವವಾಗಿದೆ. ಒಂದು 6 ವರ್ಷದ ಮಗು ಇನ್ನೂ 3 ವರ್ಷದ ಮಗುವಿನ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದೆ ಅಂದರೆ 6 ವರ್ಷದ ಆ ಕ್ರೊನೊಲಾಜಿಕಲ್ ಏಜ್ ಇಟ್ಕೊಂಡಿರುವಂತಹ ಮಗುವಿನ ಮಾನಸಿಕ ವಯಸ್ಸು ಹೇಳುವಂಥದ್ದು ಇನ್ನೂ 3 ವರ್ಷಕ್ಕೆ ಇದೆ. ಆ ಮಗುವಿನ ಮಾನಸಿಕ ವಯಸ್ಸು ಅಥವಾ ಬುದ್ಧಿಶಕ್ತಿ ಬೆಳವಣಿಗೆ ಆಗಲಿಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ. ನೆಕ್ಸ್ಟ್, ಬುದ್ಧಿಶಕ್ತಿ ವೇಗವಾಗಿ ವಿಕಾಸಗೊಳ್ಳುವಂಥ ಹಂತ. ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿ ಬುದ್ಧಿಶಕ್ತಿ ವಿಕಾಸಗೊಳ್ಳುತ್ತೆ. ನೆಕ್ಸ್ಟ್, ಬುದ್ಧಿಶಕ್ತಿಯನ್ನು ಅಳೆಯಲು ಕ್ರಮಬದ್ಧವಾದ ಪರೀಕ್ಷೆಗಳನ್ನು ಮೊದಲು ರೂಪಿಸಿದಂಥವರು ಆಲ್ಫ್ರೆಡ್ ಬೀನೆ. ಈ ಬುದ್ಧಿಶಕ್ತಿಯನ್ನು ಇಂಟೆಲಿಜೆನ್ಸನ್ನು ಅಳತೆ ಮಾಡಲಿಕ್ಕಾಗಿ ಪರೀಕ್ಷೆಗಳನ್ನು ಮೊದಲು ರೂಪಿಸಿದಂಥವರು ಆಲ್ಫ್ರೆಡ್ ಬೀನೆ ಅವರು. ನೆಕ್ಸ್ಟ್, ಬೀನೆ ರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮೊದಲ ಬಾರಿ ಪರಿಷ್ಕರಿಸಿದಂಥವರು ಟರ್ಮನ್ ಅವರು. ನೆಕ್ಸ್ಟ್, ಮಕ್ಕಳಿಗಾಗಿ ಮೊಟ್ಟಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದಂತಹ ಮನೋವಿಜ್ಞಾನಿ ಬೀನೆ. ಈ ಆಲ್ಫ್ರೆಡ್ ಬೀನೆ ಅವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ವಶನನ್ನು ಕೇಳ್ಬೋದು. ಬುದ್ಧಿಶಕ್ತಿಯ ಪಿತಾಮಹ ಯಾರು ಅಂತ ಕೇಳ್ಬೋದು. ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದಂಥವ್ರು ಯಾರು ಅಂತ ಕೇಳ್ಬೋದು. ಮೆಂಟಲ್ ಏಜ್ ಹೇಳುವಂಥದ್ದನ್ನು ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರು ಅನ್ನೋಂಥದ್ದನ್ನು ಕೇಳ್ಬೋದು. ಮಕ್ಕಳಿಗಾಗಿ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಕಂಡುಹಿಡಿದವ್ರು ಯಾರು ಅನ್ನೋಂಥದ್ದನ್ನು ಕೇಳ್ಬೋದು. ಇವೆಲ್ಲದಕ್ಕೂ ಉತ್ತರ ಆಲ್ಫ್ರೆಡ್ ಬೀನೆ ಹೇಳುವಂಥದ್ದು. ಈ ಕ್ವಶನ್ ಬೇರೆ ಬೇರೆ ಇದ್ರೂ ಸಹ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಟ್ಕೊಂಡಿರ್ಬೇಕಾಗತ್ತೆ. ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆಯ ಕರ್ತೃ ಪ್ರೋಗ್ರೆಸಿವ್ ಮ್ಯಾಟ್ರಸ್ ಅಂತ ಕರೆಯುವಂಥದ್ದು. ಪ್ರೋಗ್ರೆಸಿವ್ ಮ್ಯಾಟ್ರಸ್ ಈ ರೇವನ್ನರ ಪ್ರಗತಿಶೀಲ ಮಾತೃಕೆ. ಈ ಪರೀಕ್ಷೆಗಳನ್ನು ಇವರು ರೇವನ್ ಅವರು ಮಾಡಿರುವಂಥದ್ದು. ಮಗುವಿನ ವಿಕಾಸದ ಸಫೆಲೋಕಾಡಲ್ ತತ್ವ ಸಂಬಂಧಿಸಿದ್ದು. ತಲೆಯಿಂದ ಪಾದದ ಕಡೆಗೆ ನಡೆಯುವ ವಿಕಾಸ. ಮಗುವಿನ ಒಂದು ಚಿತ್ರ ಇದೆ ಅಂದರೆ ಇದು ಮೊದಲು ಮಗುವಿನ ತಲೆಯ ಭಾಗದಲ್ಲಿ ಹಿಡಿತ ಬರುತ್ತೆ, ನಂತರ ಅದು ಪಾದದ ಕಡೆಗೆ ಬರುತ್ತೆ. ಅದನ್ನು ಸಫೆಲೋಕಾಡಲ್ ತತ್ವ ಅಂತ ಹೇಳ್ತೇವೆ. ಇನ್ನೊಂದು ಪ್ರಾಕ್ಸಿಮೋಡಿಸ್ಟಲ್ ಅಂತ ಕರಿತೇವೆ. ಕೇಂದ್ರ ಪರಿಧಿಯ ಅಭಿಮುಖ. ಮೊದಲು ಕೇಂದ್ರದಲ್ಲಿ ಹಿಡಿತ ಬಂದು ನಂತರ ಅದು ಪರಿಧಿಯ ಕಡೆಗೆ ಉಳಿದ ದೇಹದ ಇತರ ಭಾಗಗಳಿಗೆ ಹರಡುತ್ತೆ ಅನ್ನುವಂಥದ್ದನ್ನು ತಿಳಿಸಲಾಗಿದೆ.
ಪರಿಕಲ್ಪನೆಗಳ ವಿಕಾಸ ಪ್ರಾಥಮಿಕವಾಗಿ ಯಾವುದರ ಭಾಗವಾಗಿದೆ? ಸಂಜ್ಞಾತ್ಮಕ ವಿಕಾಸದ ಒಂದು ಭಾಗ ಆಗಿದೆ ಪರಿಕಲ್ಪನೆಗಳ ವಿಕಾಸ ಅನ್ನುವಂಥದ್ದು. ನೆಕ್ಸ್ಟ್, ಮಾನವನ ವಿಕಾಸ ಯಾವ ಎರಡು ಅಂಶಗಳ ಜಂಟಿ ಕೊಡುಗೆ? ಅನುವಂಶೀಯತೆ ಮತ್ತು ಪರಿಸರ. ಹೆರಿಡಿಟಿ ಹೇಳುವಂಥದ್ದೊಂದು, ಹಾಗೆ ಎನ್ವಿರಾನ್ಮೆಂಟ್ ಹೇಳುವಂಥದ್ದು. ಈ ಎರಡರ ಒಂದು ಜಂಟಿ ಕೊಡುಗೆಯಾಗಿದೆ. 50-50ನೇ ಕೊಡುಗೆಯನ್ನು ನೀಡುತ್ತೆ ಅಂತ ಅನ್ನೋಕ್ಕಾಗಲ್ಲ. ಎ ಮತ್ತು ಬಿ, ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಇಂಟುವಿನಲ್ಲಿ ಇರುತ್ತೆ. ಇದು ಹೆರಿಡಿಟಿ ಆದರೂ ಹೆಚ್ಚಿರಬಹುದು ಅಥವಾ ಪರಿಸರದ ಪ್ರಭಾವವಾದರೂ ಸಹ ಇಲ್ಲಿ ಹೆಚ್ಚಿರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್, ಸ್ಮರಣೆಯ ಸೂತ್ರಗಳು ಯಾವುದರೊಂದಿಗೆ ಸಂಬಂಧ ಹೊಂದಿದೆ? ಸ್ಮೃತಿಯೊಂದಿಗೆ, ನೆನಪಿನೊಂದಿಗೆ. ಸ್ಮರಣೆಯ ಸೂತ್ರವನ್ನು ನಾವು ಏನು ಮಾಡ್ತೇವೆ? ಕಂಠಪಾಠವನ್ನು ಮಾಡ್ತೇವೆ. ಹಾಗಾಗಿ ಸ್ಮರಣೆಯ ಸೂತ್ರಗಳು ಇವು ಸ್ಮೃತಿಯೊಂದಿಗೆ ಸಂಬಂಧವನ್ನು ಹೊಂದಿರ್ತವೆ. ಹದಿಹರೆಯ, ಸಂಕ್ಷೋಭೆ ಮತ್ತು ಒತ್ತಡಗಳ ಕಾಲ ಎಂದು ಕರೆದಂಥವರು ಸ್ಟೇನ್ಲಿ ಹಾಲ್. ಹದಿಹರೆಯ ಹೇಳುವಂಥದ್ದು ಅಥವಾ ಪ್ರೌಢಾವಸ್ಥೆ ಹೇಳುವಂಥದ್ದು, ತಾರುಣ್ಯಾವಸ್ಥೆ ಅನ್ನುವಂಥದ್ದು ಸಂಕ್ಷೋಭೆ ಮತ್ತು ಒತ್ತಡಗಳ ಕಾಲ ಅಂತ ಸ್ಟೇನ್ಲಿ ಹಾಲ್ ಅವರು ತಿಳಿಸಿದ್ದಾರೆ. ಮಕ್ಕಳು ವಿಶ್ವದ ಅರಿವನ್ನು ಕ್ರಿಯಾತ್ಮಕವಾಗಿ ತಾವೇ ರಚಿಸಿಕೊಳ್ಳುತ್ತಾರೆ. ಈ ಹೇಳಿಕೆ ಸಂಬಂಧಿಸಿದ್ದು ಯಾವ ಮನೋವಿಜ್ಞಾನಿಗೆ? ಇದು ಪಿಯಾಜೆ ಅವರಿಗೆ ಸಂಬಂಧಪಟ್ಟಿದೆ. ಅಂದರೆ ಮಕ್ಕಳು ತಾವು ಕ್ರಿಯೆಯನ್ನು ಮಾಡುವುದರ ಮೂಲಕ, ಯಾವುದೇ ತಾವು ಚಟುವಟಿಕೆಯನ್ನು ಮಾಡುವುದರ ಮೂಲಕ ಆ ಒಂದು ಚಟುವಟಿಕೆಯನ್ನು ಮಾಡುವುದರ ಮೂಲಕ ತಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ಪಿಯಾಜೆ ಅವರು ಹೇಳಿದ್ದಾರೆ. ಯಾವ ಹಂತದಲ್ಲಿ ಮಗು ವಸ್ತುಗಳ ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಆಲೋಚನೆ ಮಾಡಲಿಕ್ಕೆ ಆರಂಭಿಸುತ್ತದೆ? ತಾರ್ಕಿಕವಾಗಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುವಂಥದ್ದು ಮೂರ್ತ ಸಂಕ್ರಿಯಾತ್ಮಕಗಳ ಹಂತದಲ್ಲಿ. ಔಪಚಾರಿಕ ಹಂತದಲ್ಲಿ ಅವು ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿರುತ್ತೆ. ಇಲ್ಲಿ ಪ್ರಾರಂಭಿಸುತ್ತವೆ ಅನ್ನುವಂಥ ಪ್ರಶ್ನೆ ಬಂದಿರೋದ್ರಿಂದ ಇದು ಮೂರ್ತ ಸಂಕ್ರಿಯಾತ್ಮಕ ಹಂತದಲ್ಲಾಗುತ್ತೆ. ನೆಕ್ಸ್ಟ್, ಮಾನವನ ಮನಸ್ಸು ಒಂದು ಮಂಜುಗಡ್ಡೆಯಂತಿರುತ್ತದೆ ಮತ್ತು ಪ್ರಜ್ಞಾವಸ್ಥೆಯ 3 ಹಂತಗಳನ್ನೊಳಗೊಂಡಿರುತ್ತದೆ ಎಂದು ಪ್ರತಿಪಾದಿಸಿದಂಥ ಸಿದ್ಧಾಂತ ಮನೋವಿಶ್ಲೇಷಣಾ ಸಿದ್ಧಾಂತ. ಸಿಗ್ಮಂಡ್ ಫ್ರಾಯ್ಡ್ ಅವರು ಈ ಒಂದು ಸಿದ್ಧಾಂತವನ್ನು, ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ತಿಳಿಸಿದ್ದಾರೆ. ಅವರೇನಂತಾರೆ? ಮಾನವನ ಮನಸ್ಸು ಮಂಜುಗಡ್ಡೆ ಅಂತಿದ್ರೆ ಒಂದು ಭಾಗ ಮಾತ್ರ ಹೊರಗಡೆಯ ಭಾಗದಲ್ಲಿ ಎಲ್ರಿಗೂ ಕಾಣುತ್ತೆ, ಉಳಿದ 3 ಭಾಗ ಅಡಿಯ ಭಾಗದಲ್ಲಿರುತ್ತೆ, ತಳದಲ್ಲಿರುತ್ತೆ ಅಂತ ಹೇಳಿದ್ದಾರೆ. ವೈಗಾಸ್ಕಿ ಅವರು ಪ್ರತಿಪಾದಿಸಿದಂತೆ ಮಗುವಿನ ವಿಕಾಸವು ಸಾಮಾಜಿಕ ಅಂತರ್ಕ್ರಿಯೆಯ ಉತ್ಪನ್ನ. ಮಗು ಸೋಷಿಯಲ್ ಆಗಿ ಬೆರೀಲಿಕ್ಕೆ ಪ್ರಾರಂಭವನ್ನು ಮಾಡಿದ ಮೇಲೆ ಆ ಮಗುವಿನ ವಿಕಾಸ ಪ್ರಾರಂಭ ಆಗುತ್ತೆ ಅಂತ ವೈಗಾಸ್ಕಿ ಅವರು ಹೇಳ್ತಾರೆ. ನೆಕ್ಸ್ಟ್, ಬೌದ್ಧಿಕ ವಿಕಾಸದ ಅರ್ಥವೇನೆಂದರೆ? ಬುದ್ಧಿಶಕ್ತಿಯ ವಿಕಾಸ. ಬುದ್ಧಿಶಕ್ತಿ ಬೆಳವಣಿಗೆ ಹೊಂದುವಂಥದ್ದೇ ಬೌದ್ಧಿಕ ವಿಕಾಸ. ಪಿಯಾಜೆ ಅವರ ಬೌದ್ಧಿಕ ವಿಕಾಸ ಹಂತದ ಪ್ರಕಾರ ಸಂವೇದನಾ ಗತಿ ಹಂತ ಯಾವುದರೊಂದಿಗೆ ಸಂಬಂಧ ಹೊಂದಿದೆ? ಅನುಕರಣೆ, ಸ್ಮೃತಿ ಮತ್ತು ಮಾನಸಿಕ ಪ್ರಾತಿನಿಧ್ಯ. ಒಬ್ಬರು ಮಾಡುತ್ತಿರೋದನ್ನು ಇಮಿಟೇಟ್ ಮಾಡುವಂಥದ್ದು, ಹಾಗೆ ಅದನ್ನು ಮೆಮೊರೈಸ್ಡ್ ಮಾಡ್ಕೊಳ್ಳುವಂಥದ್ದು, ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಈ ಮಾನಸಿಕ ಪ್ರಾತಿನಿಧ್ಯದ ಒಂದಿಗೆ ಈ ಸಂವೇದನಾ ಗತಿಯ ಹಂತ ಸೆನ್ಸರಿ ಮೋಟರ್ ಸ್ಟೇಜ್ ಇದು ಸಂಬಂಧವನ್ನು ಹೊಂದಿದೆ. ನೆಕ್ಸ್ಟ್, ಪಿಯಾಜೆ ಕಲಿಕೆಯ ಬೌದ್ಧಿಕ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆಯ ಮಾರ್ಪಾಡಾಗುವ ಪ್ರಕ್ರಿಯೆಯನ್ನು ಹೀಗೆ ಕರೀತಾರೆ? ಹೊಂದಾಣಿಕೆ ಅಂತ ಹೇಳಿ ಕರೀತಾರೆ. ಬೌದ್ಧಿಕ ಸಿದ್ಧಾಂತದ ಪ್ರಕಾರ ಅವ್ರು ಏನು ಹೇಳಿದ್ದಾರೆ? ಮಗು ಒಂದು ವಿಷಯವನ್ನು ಕಲ್ತಿದೆ ಅಂತಾದರೆ ಅದನ್ನು ಇನ್ನೊಂದು ವಿಷಯಕ್ಕೆ ಅದನ್ನು ಅಪ್ಲೈ ಮಾಡುತ್ತೆ. ಅಲ್ಲಿ ಅಪ್ಲೈ ಮಾಡಿದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಅಲ್ಲಿ ಮಗು ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ ಅಂತ ಇವರು ತಿಳಿಸಿದ್ದಾರೆ. ನೆಕ್ಸ್ಟ್, ಕೊಹಲ್ಬ್ರಗ್ ಅವರ ಪ್ರಕಾರ ಸರಿ ತಪ್ಪು ಪ್ರಶ್ನೆಗಳ ನ್ಯಾಯ ನಿರ್ಣಯದಲ್ಲಿ ಒಳಗೊಳ್ಳುವ ಆಲೋಚನಾ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ. ಯಾವುದು ಸರಿ ಯಾವುದು ತಪ್ಪು ಹೇಳುವಂಥ ಒಂದು ನ್ಯಾಯ ನಿರ್ಣಯನ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಆಲೋಚನಾ ಪ್ರಕ್ರಿಯೆಯನ್ನು ಮಾಡ್ತೇವೆ ಅದನ್ನು ಏನಂತ ಕರೀತಾರೆ? ನೈತಿಕ ತಾರ್ಕಿಕತೆ ಅಂತ ಹೇಳಿ ಅದನ್ನು ಕರೀತಾರೆ. ನೆಕ್ಸ್ಟ್, ಕೊಹಲ್ಬರ್ಗ್ ಪ್ರತಿಪಾದಿಸಿರುವಂತೆ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳು ಯಾವ ನೈತಿಕ ಹಂತವನ್ನು ಪಾಲಿಸ್ತಾರೆ? ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳು. ಈ ಒಂದು ನೈತಿಕ ಹಂತದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳು ಇರುವಂಥದ್ದು. 300ನೇ ಪ್ರಶ್ನೆ, ಔಪಚಾರಿಕ ಸಂಕ್ರಿಯೆಗಳ ಹಂತದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥದ್ದು ಅಮೂರ್ತ ತತ್ವಗಳು ಮತ್ತು
ಪ್ರಕಲ್ಪನಾತ್ಮಕ ಸನ್ನಿವೇಶಗಳ ಬಗ್ಗೆ ಚಿಂತನೆ. ಅಮೂರ್ತ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವೊಂದಿಷ್ಟು ತತ್ವಗಳನ್ನು, ಘಟನೆಗಳನ್ನು ಅವರು ಇಮ್ಯಾಜಿನ್ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಮಾತನಾಡ್ತಾರೆ. ಪ್ರಕಲ್ಪನೆ, ಊಹೆಯನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಇದು ಔಪಚಾರಿಕ ಸಂಕ್ರಿಯಾತ್ಮಕ ಹಂತದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ 301ನೇ ಪ್ರಶ್ನೆ. ಮಕ್ಕಳು ಒಂದು ಹಂತದಿಂದ ಇನ್ನೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯನ್ನು ಪಿಯಾಜೆ ಅವರು ಈ ರೀತಿ ವಿವರಿಸಿದ್ದಾರೆ. ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಆಲೋಚನೆಯನ್ನು ವರ್ಗಾವಣೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಆಗಿ ನೋಡ್ತಾ ಹೋದರೆ, ಒಂದು ಚಿಕ್ಕ ಮಗು ಚಮಚೆಯನ್ನು ಹಿಡಿಲಿಕ್ಕೆ ಕಲಿಯುತ್ತೆ. ನಂತರ ಯಾವುದೇ ಉದ್ದ ಇರುವಂತಹ ಯಾವುದೇ ವಸ್ತು ಸಿಕ್ಕರೂ ಚಮಚೆಯನ್ನು ಯಾವ ರೀತಿಯಾಗಿ ಹಿಡಿಯುತ್ತೋ ಅದೇ ರೀತಿಯಾಗಿ ಹಿಡಿಲಿಕ್ಕೆ ಆ ಮಗು ಪ್ರಯತ್ನ ಮಾಡುತ್ತೆ. ಆ ರೀತಿಯಾಗಿ ಹಿಡಿಲಿಕ್ಕೆ ಬರಲಿಲ್ಲ ಆ ಮಗುವಿಗೆ ಅಂದರೆ ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ, ಆ ವಸ್ತುವನ್ನು ಹೇಗೆ ಹಿಡಿದುಕೊಳ್ಬೇಕು ಅನ್ನುವಂಥದ್ದನ್ನು. ಇಲ್ಲಿ ಏನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಆ ಮಗುವಿನ ಆಲೋಚನೆ ವರ್ಗಾವಣೆ ಆಗುತ್ತೋ ಅದನ್ನು ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ ಅಂತ ಹೇಳಿ ಕರೆದಿರುವಂಥದ್ದು. ವೈಗಾಸ್ಕಿ ಅವರ ಪ್ರಕಾರ ಕಲಿಕೆಯ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆ ಎಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ZPD ಅಂದರೆ ಏನು? ಕಡಿಮೆ ಜ್ಞಾನ ಹೊಂದಿರುವ ಮತ್ತು ಹೆಚ್ಚು ಜ್ಞಾನ ಹೊಂದಿರುವ ಮಗು ಅಥವಾ ವಯಸ್ಕರ ನಡುವಿನ ಸಾಮಾಜಿಕ ಚಟುವಟಿಕೆ. ಒಬ್ಬರು ಅಧಿಕ ಜ್ಞಾನವನ್ನು ಹೊಂದಿರುವವರಿರ್ತಾರೆ, ಇನ್ನೊಬ್ಬರು ಕಡಿಮೆ ಜ್ಞಾನ ಹೊಂದಿರುವವರಿರ್ತಾರೆ. ಇವರ ನಡುವಿನ ಒಂದು ಹೊಂದಾಣಿಕೆ ಏನಿದೆ ಅದೇ ZPD. ಇಲ್ಲಿ ಅಧಿಕ ಜ್ಞಾನ ಹೊಂದಿರುವಂಥವರು ವ್ಯಕ್ತಿಗಳೇ ಆಗಬೇಕು ಅನ್ನುವಂಥದ್ದಿಲ್ಲ, ಕಂಪ್ಯೂಟರ್ ಸಹ ಆಗ್ಬೋದು ಅಥವಾ ಯಾವುದೋ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್, ಶಿಕ್ಷಕ ತನ್ನ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ವಿದ್ಯಾರ್ಥಿಯ ಕೌಶಲ್ಯದ ಮಟ್ಟಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ. ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಅದನ್ನು ಕರೀತಾರೆ. ಏನಂತ? ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಅದನ್ನು ಕರೀತಾರೆ. ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ಅವರಿಗೆ ಅದನ್ನು ಕಲಿಸುವಂಥದ್ದು, ಸಹಾಯವನ್ನು ನೀಡುವಂಥದ್ದು, ಬೆಂಬಲವನ್ನು ಕೊಡುವಂಥದ್ದಾಗಿದೆ. ಪೂರ್ವ ಬಾಲ್ಯದಲ್ಲಿ ಕಂಡುಬರುವ ಮನೋಸಾಮಾಜಿಕ ಸಂಘರ್ಷ, ಸ್ವಾಯತ್ತತೆ, ನಾಚಿಕೆ ಮತ್ತು ಸಂಶಯ. ಸ್ವಂತವಾಗಿ ಏನೋ ಒಂದು ಮಾಡಬೇಕು ಅಂತ ಮಗು ಹೊರಟಿರುತ್ತೆ ಪೂರ್ವ ಬಾಲ್ಯದಲ್ಲಿ, ಅದು ಸಫಲತೆಯನ್ನು ಹೊಂದಿದೆ, ಆ ಒಂದು ವಿಷಯದಲ್ಲಿ ಪ್ರಬಲ್ಯ ಸ್ವಾಯತ್ತತೆಯನ್ನು ಪಡೆದುಕೊಳ್ಳುತ್ತೆ, ಆ ಒಂದು ವಿಷಯದಲ್ಲಿ ಅದು ಪರಿಣಿತಿಯನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಅದರಲ್ಲಿ ವಿಫಲ ಆಯಿತು ಅಂದರೆ ಆ ಮಗುವಿಗೆ ನಾಚಿಕೆ ಮತ್ತು ತನ್ನ ಮೇಲೆ ಸಂಶಯ ಉಂಟಾಗುತ್ತೆ. ಇದು ಪೂರ್ವ ಬಾಲ್ಯದಲ್ಲಿ ಕಂಡುಬರುವ ಮನೋಸಾಮಾಜಿಕ ಸಂಘರ್ಷ ಆಗಿದೆ. ನೆಕ್ಸ್ಟ್, ಕಲಿಕಾರ್ಥಿಯ ಸ್ವಯಂ ನಿಯಂತ್ರಣವು ಸೂಚಿಸುವಂಥದ್ದು. ತಮ್ಮ ಕಲಿಕೆಯನ್ನು ತಾವೇ ಮೇಲುಸ್ತುವಾರಿ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಕಲಿಕೆಯ ವಿದ್ಯಾರ್ಥಿಯ ಸ್ವಯಂ ನಿಯಂತ್ರಣ ಹೇಳುವಂಥದ್ದು ಸೂಚಿಸುತ್ತೆ. ತಮ್ಮ ಮೇಲುಸ್ತುವಾರಿಯನ್ನು ತಾವೇ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್, ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಪಾತ್ರ ಪರಸ್ಪರಾವಲಂಬಿತ ಮತ್ತು ಅಸಮ್ಮಿತ. ಪರಸ್ಪರ ಅವಲಂಬಿತ ಆಗಿರುತ್ತೆ ZPDಯಲ್ಲಿ. ಶಿಕ್ಷಕ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು, ವಿದ್ಯಾರ್ಥಿಗಳು ತಿಳಿದಂಥದ್ದನ್ನು ಶಿಕ್ಷಕರಿಗೆ ಹೇಳುವಂಥದ್ದು ಪರಸ್ಪರ ಅವಲಂಬಿತ ಆಗಿ ಇರುತ್ತೆ. ಕೊಹಲ್ಬರ್ಗ್ ಅವರ ಪ್ರಕಾರ ಮಕ್ಕಳು ಸರಿ ತಪ್ಪು ಬಗ್ಗೆ ಆಲೋಚಿಸುವಂಥದ್ದು ಭಿನ್ನ ವಯಸ್ಸಿನಲ್ಲಿ ಭಿನ್ನವಾಗಿ. ಪ್ರಾಥಮಿಕ ಹಂತದ ಮಗು ನೈತಿಕತೆಯ ಬಗ್ಗೆ ಸರಿ ತಪ್ಪು ಅಂತ ಆಲೋಚನೆ ಮಾಡುವುದಕ್ಕೂ, ಪ್ರೌಢಶಾಲೆಯಲ್ಲಿರುವಂತಹ ಒಂದು ಮಗು ಆಲೋಚನೆ ಮಾಡುವುದಕ್ಕೂ, ಒಬ್ಬ ವಯಸ್ಕ ಆಲೋಚನೆ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಕೊಹಲ್ಬರ್ಗ್ ಅವರು ತಿಳಿಸ್ತಾರೆ. ಮಾನವನಲ್ಲುಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಹೀಗೆಂದು ಕರೀತಾರೆ, ಬೆಳವಣಿಗೆ ಅಂತಾರೆ. ಪರಿಮಾಣಾತ್ಮಕ ಅಂದರೆ ಅಳತೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಪರಿಮಾಣಾತ್ಮಕ ಬದಲಾವಣೆಗಳನ್ನು ಬೆಳವಣಿಗೆ ಅಂತ ಕರಿತೇವೆ. ಗುಣಾತ್ಮಕವನ್ನು ಹೊಂದಿತ್ತು ಅಂದರೆ ಅದನ್ನು ನಾವು ವಿಕಾಸ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 309ನೇ ಪ್ರಶ್ನೆ. ವಿಕಾಸ ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿ ಕಡೆಗೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಅನುಗುಣವಾಗಿದೆ? ಕೇಂದ್ರ ಪರಿಧಿ ಅಭಿಮುಖ ನಿಯಮಕ್ಕೆ ಅನುಗುಣ ಆಗಿ ಇರುವಂಥದ್ದು. ವಿಕಾಸದ ಅರ್ಥ ಎಂದರೆ ಪರಿಪಕ್ವನ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆ. ಮೇಲ್ಮುಖ ಆಗಿ ಉಂಟಾಗುವಂತಹ ಪ್ರಗತಿಪರ ಸರಣಿ ಬದಲಾವಣೆಗಳನ್ನು ವಿಕಾಸ ಅಂತ ಕರಿತೇವೆ. ಪರಿಪಕ್ವನ ಮತ್ತು ಅನುಭವಗಳ ಮೂಲಕ ಉಂಟಾಗುವಂಥದ್ದು.
ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸುವಾಗ ಗಮನಿಸಬೇಕಾದ ಅಂಶ: ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸದ ದಿನ ಮತ್ತು ರಜಾ ದಿನ. ಒಂದು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸ್ತೇವೆ ಅಂದರೆ ಅಲ್ಲಿ ಒಂದು ವರ್ಷದಲ್ಲಿ ಒಟ್ಟಾರೆ ಎಷ್ಟು ಕೆಲಸದ ದಿನ ಇದೆ, ಎಷ್ಟು ರಜದ ದಿನ ಇದೆ ಅನ್ನುವಂಥದ್ದನ್ನು ನೋಡಿ ಅದರ ಅಂದಾಜಿನ ಮೇಲೆ ಒಂದು ವರ್ಷದಲ್ಲಿ ಏನೆಲ್ಲ ಕಾರ್ಯಗಳು ಉಂಟಾಗಬೇಕು, ಯಾವ ತಿಂಗಳಿನಲ್ಲಿ ಯಾವ ಕಾರ್ಯಗಳಾಗಬೇಕು ಅನ್ನುವಂಥದ್ದನ್ನು ತಯಾರಿಸಬೇಕಾಗತ್ತೆ. ನಿರ್ದೇಶನಗಳು ಒಬ್ಬರಿಗೆ ನಿರ್ಧಾರಕಗಳಾದರೆ ಸಲಹೆಗಳು ಮತ್ತೊಬ್ಬರಿಗೆ ತನಗೆ ತಾನೇ ಸಹಕರಿಸಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸಲಹೆ ತಮಗೆ ತಾವೇ ಸಹಕರಿಸಿಕೊಳ್ಳಿಕ್ಕೆ ಇರುವಂಥದ್ದು. ನೆಕ್ಸ್ಟ್, ನಿರ್ದೇಶಕ ಸಲಹೆ ತಂತ್ರವನ್ನು ರೂಪಿಸಿದಂಥವರು ಇ.ಜಿ. ವಿಲಿಯಮ್ಸನ್. ನಿರ್ದೇಶಕ ಸಲಹೆ ಹೇಳುವಂತಹ ತಂತ್ರಗಳನ್ನು ರೂಪಿಸಿದಂಥವರು ಇ.ಜಿ. ವಿಲಿಯಮ್ಸನ್ ಅವರು. ಹೊಗಳಿಕೊಳ್ಳುವಿಕೆ ಯಾವ ರೀತಿಯ ರಕ್ಷಣಾ ತಂತ್ರ ಆಗಿದೆ? ಪರಿಹಾರ: ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಮಾಡದೇ ಇದ್ದರೂ ಸಹ ಅಥವಾ ಉತ್ತಮವಾದಂತಹ ಕಾರ್ಯ ಮಾಡಿದವರು ತಮಗೆ ಪರಿಚಯವನ್ನು ಇದ್ದಾರೆ ಅನ್ನೋ ರೀತಿ ಹೊಗಳಿಕೊಳ್ಳುವಂಥದ್ದು ಪರಿಹಾರ ತಂತ್ರಕ್ಕೆ ಉದಾಹರಣೆಯಾಗುತ್ತೆ. 16 ವ್ಯಕ್ತಿತ್ವ ಅಂಶಗಳ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದಂಥವರು ಆರ್.ಬಿ. ಕೆಟಲ್ ಅವರು. 16 ವ್ಯಕ್ತಿತ್ವದ ಪರ್ಸನಾಲಿಟಿ ಟೆಸ್ಟ್ಗಳನ್ನು ಇವರು ರೂಪಿಸಿದ್ದಾರೆ. ಹಿಮ್ಮುಖ ಅವರೋಧ ಅನ್ವಯಿಸಿರುವಂಥದ್ದು ಪ್ರಸ್ತುತ ಕಲಿಕೆಗೆ ನಂತರದ ಕಲಿಕೆಯಿಂದ ಅಡ್ಡಿ ಉಂಟಾಗುವಂಥದ್ದು. ಅಂದರೆ ಏನು? ಈಗ ನಾವು ಏನನ್ನು ಕಲ್ತಿದ್ದೇವೋ, ಪ್ರೆಸೆಂಟ್ನಲ್ಲಿ ಏನನ್ನು ಕಲ್ತಿದ್ದೇವೋ ಅದನ್ನು ನೆನಪಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ ಮುಂದೆ ನಾವು ಏನು ಕಲಿತೇವೋ ಅದು ತೊಂದರೆ ಕೊಡುತ್ತೆ. ಪ್ರೆಸೆಂಟ್ ಒಂದು ವಿಷಯವನ್ನು ಕಲ್ತ್ವಿ ನಾವು, ಅದಾದ ಮೇಲೆ ಮತ್ತೊಂದು ವಿಷಯವನ್ನು ಕಲ್ತ್ವಿ. ಈ ಹೊಸದಾಗಿ ಕಲಿತಂತಹ ವಿಷಯ ಏನಿದೆ ಅದು ಹಳೆಯ ವಿಷಯವನ್ನು ನೆನಪು ಮಾಡಿಕೊಳ್ಳಿಕ್ಕೆ, ಪ್ರೆಸೆಂಟ್ನಲ್ಲಿ ಕಲ್ತಂತಹ ವಿಷಯವನ್ನು ನೆನಪು ಮಾಡಿಕೊಳ್ಳಿಕ್ಕೆ ತೊಂದರೆ ಉಂಟು ಮಾಡ್ತಾ ಇದೆ ಅಂದರೆ ಅದನ್ನು ಹಿಮ್ಮುಖ ಅವರೋಧ ಅಂತೇವೆ. ಹೆಸರೇ ಹೇಳುತ್ತೆ, ಹಿಮ್ಮುಖ ಅಂದರೆ ಹಿಂದಿನದು, ಅವರೋಧ ಅಂದರೆ ಮರೆವು. ಹಿಮ್ಮುಖ ಅವರೋಧ, ಹಿಂದೆ ಕಲ್ತಿದ್ದು ಮರೆಯುವಂಥದ್ದು. ನೆಕ್ಸ್ಟ್, ನಮ್ಮ ಈಡೇರದೇ ಇರುವ ಬಯಕೆಗಳ ಸಂಗ್ರಹಾಗಾರ ಇದಾಗಿದೆ. ಇದು ಹೇಳುವಂಥದ್ದು ನಮ್ಮ ಈಡೇರದೇ ಇರುವಂಥ ಒಂದಿಷ್ಟು ಬಯಕೆಗಳ ಸಂಗ್ರಹ ಆಗಿದೆ. ಡಿಸ್ಗ್ರಾಫಿಯಾ ಯಾವುದಕ್ಕೆ ಸಂಬಂಧಿಸಿದೆ? ಬರವಣಿಗೆ. ಡಿಸ್ಗ್ರಾಫಿಯಾ ಹೆಸರೇ ಹೇಳುತ್ತೆ, ಗ್ರಾಫ್ ಅನ್ನುವಂಥದ್ದು ಬರವಣಿಗೆಗೆ ಸಂಬಂಧಪಟ್ಟಿರುವಂಥದ್ದು. ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಬರುತ್ತೆ, ಕ್ಯಾಲ್ಕುಲೇಷನನ್ನು ನಾವು ಮಾಡುವಂಥದ್ದು ಗಣಿತದಲ್ಲಿ, ಸೊ ಅದು ಗಣಿತೀಯ ಸಮಸ್ಯೆ ಆಗುತ್ತೆ. ಡಿಸ್ಲೆಕ್ಸಿಯಾ ಅಂತ ಬರುತ್ತೆ, ಲೆಕ್ಸಿಕಲ್ ಹೇಳುವಂಥದ್ದು ಬರುವಂಥದ್ದು ಓದುವಿಕೆ, ನೋಡುವುದಕ್ಕೆ, ಹಾಗಾಗಿ ಇದು ನೋಡುವಿಕೆಗೆ ಸಂಬಂಧಪಟ್ಟದ್ದಾಗುತ್ತೆ, ಓದುವಿಕೆಗೆ ಸಂಬಂಧಪಟ್ಟಿದ್ದಾಗುತ್ತೆ. ಕಾರ್ಯಪೂರ್ವ ಹಂತದಲ್ಲಿ ಮಗುವಿನಲ್ಲಿ ಕಂಡುಬರುವ ತೊಂದರೆ: ಪ್ರತಿಲೋಮ ಚಿಂತನೆ, ಹಿಮ್ಮುಖ ಚಿಂತನೆ, ರಿವರ್ಸ್ ಥಿಂಕಿಂಗ್ ಮಗುವಿನಲ್ಲಿ ಬಂದಿರೋದಿಲ್ಲ ಕಾರ್ಯಪೂರ್ವ ಹಂತದಲ್ಲಿ. ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದಲ್ಲಿ ಗುರುತಿಸಿರುವಂತಹ ಹಂತಗಳ ಸಂಖ್ಯೆ ಒಟ್ಟು 4 ಹಂತಗಳನ್ನು ಗುರುತಿಸಿದ್ದಾರೆ. ಯಾವ್ಯಾವುದು ಅದು? ಸೆನ್ಸೊರಿ ಮೋಟಾರ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಸಂವೇದನಾಗತಿ ಹಂತ, ನೆಕ್ಸ್ಟ್ ಕಾರ್ಯಪೂರ್ವ ಹಂತ, ನೆಕ್ಸ್ಟ್ ಮೂರ್ತ ಕಾರ್ಯಗಳ ಹಂತ, ನೆಕ್ಸ್ಟ್ ಔಪಚಾರಿಕ ಕಾರ್ಯಗಳ ಹಂತ. ಇವು 4 ಹಂತವನ್ನು ತಿಳಿಸಿದ್ದಾರೆ. ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದಲ್ಲಿ ಮೊದಲು ಕಾಣಿಸಿಕೊಳ್ಳುವಂತಹ ಅಂಶ ಸ್ಕೀಮಾ. ಸಂವೇದನಾ ಗತಿ ಹಂತ ಒಳಗೊಳ್ಳುವ ಕಾಲ ಜೀವನದ ಮೊದಲ 2 ವರ್ಷಗಳು. ಸೆನ್ಸರಿ ಮೋಟಾರ್ ಇದು ಪ್ರಾರಂಭದ ಹುಟ್ಟಿನಿಂದ 2 ವರ್ಷದ ಅವಧಿಗಿರುತ್ತೆ. 2 ರಿಂದ 6 ವರ್ಷದವರೆಗೆ ಪ್ರೀ ಆಪರೇಷನಲ್ ಇದ್ದರೆ 7 ರಿಂದ 11 ವರ್ಷದವರೆಗೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಇರುತ್ತೆ. 11 ವರ್ಷಕ್ಕೆ ಮೇಲ್ಪಟ್ಟ ಅವಧಿಯಲ್ಲಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಬರುತ್ತೆ. ಸಂವೇಗ ಪದದ ಅರ್ಥ ಏನು? ಸಂವೇಗ ಪದದ ಅರ್ಥ ಕದಡು ಹೇಳುವಂಥ ಅರ್ಥ ಕೊಡುತ್ತೆ. ಮಾನವನ ಮೆದುಳಿನ ಸರಾಸರಿ ತೂಕ ವಯಸ್ಕ ಹಂತದಲ್ಲಿ 1400 ಗ್ರಾಂಗಳು ಇರುತ್ತೆ. ನನಗೆ 1 ಡಜನ್ ಆರೋಗ್ಯವಂತ ಮಕ್ಕಳನ್ನು ಕೊಡಿ, ಅವರನ್ನು ನೀವು ಇಚ್ಛಿಸದಂತೆ ತಯಾರು ಮಾಡುತ್ತೇನೆ ಎಂಬ ಹೇಳಿಕೆ ನೀಡಿದಂತಹ ಮನೋವಿಜ್ಞಾನಿ ವ್ಯಾಟ್ಸನ್. ಅಂದರೆ ಇವರಲ್ಲಿ ಏನು ಹೇಳ್ತಾರೆ? ಆರೋಗ್ಯವಂತ ಮಕ್ಕಳು ಅಂದರೆ ಅನುವಂಶೀಯವಾಗಿ ಸರಿ ಇರುವಂತಹ ಮಕ್ಕಳನ್ನು ಕೊಡಿ, ಪರಿಸರಕ್ಕೆ ಒಡ್ಡಿ ಅವರನ್ನು ನೀವು ಏನು ಇಚ್ಛೆ ಪಡ್ತೀರೋ, ಅವರು ಕಳ್ಳರಾಗಬೇಕು ಅಂತ ಇಚ್ಛೆ ಪಡ್ತೀರೋ ಅಥವಾ ಅವರು ಡಾಕ್ಟರ್ ಆಗಬೇಕು ಅಂತ ಇಚ್ಛೆ ಪಡ್ತೀರೋ ಆ ರೀತಿಯಾಗಿ ನಾವು ಮಾಡಿ ತೋರಿಸ್ತೇನೆ ಅಂತ ವ್ಯಾಟ್ಸನ್ ತಿಳಿಸ್ತಾರೆ. ಪರಿಸರದ ಪ್ರಭಾವ ಮಗುವಿನ ಮೇಲೆ ಎಷ್ಟು ಆಗುತ್ತೆ ಅನ್ನುವಂಥದ್ದನ್ನು ಇವರು ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್, ಮಧ್ಯ ವಿಶ್ರಾಂತಿ ಬಿಡುವುಗಳಿಂದ ಅಲ್ಪ ಅಭ್ಯಾಸ ಅವಧಿಯಲ್ಲಿ ಕಲಿಕಾ ವಿಧಾನವನ್ನು ವಿತರಿತ ಕಲಿಕೆ ಅಂತ ಹೇಳಿ ಕರೀತಾರೆ.
ಸ್ಮರಣ ಶಕ್ತಿ ಕುರಿತು ಸಂಶೋಧನೆಗೆ ಮಹತ್ವದ ಕೊಡುಗೆ ನೀಡಿದಂಥವರು ಎಬ್ಬಿಂಗ್ಹಾಸ್. ಸ್ಮೃತಿ ಮತ್ತು ವಿಸ್ಮೃತಿ ಇದಕ್ಕೆ ಸಂಬಂಧಪಟ್ಟಂತಹ ಕೊಡುಗೆಯನ್ನು ಎಬ್ಬಿಂಗ್ಹಾಸ್ ಅವರು ನೀಡಿದ್ದಾರೆ. ನೆಕ್ಸ್ಟ್, ಹೊಸ ಕಲಿಕೆಗೆ ಹಳೆ ಕಲಿಕೆಯಿಂದ ತೊಂದರೆ ಉಂಟಾದರೆ ಅದನ್ನು ಮುಮ್ಮುಖ ಅವರೋಧ ಅಂತ ಕರಿತೇವೆ. ಮುಮ್ಮುಖ ಅಂದರೆ ಮುಂದಿನ ವಿಷಯ, ಅವರೋಧ ಅಂದರೆ ಮರೆವು. ಮುಂದಿನ ವಿಷಯ ಯಾವಾಗ ಮರೆಯುತ್ತೆ? ಹಿಂದಿನ ಕಲಿಕೆ ಅದಕ್ಕೆ ತೊಂದರೆ ಕೊಟ್ಟಾಗ. ನಂತರ ಕಲಿತ ವಿಷಯಗಳ ನೆನಪಿನ ಮೇಲೆ ಮೊದಲು ಕಲಿತ ವಿಷಯಗಳು ಅಡಚಣೆ ಉಂಟು ಮಾಡಿದರೆ ಅದನ್ನು ಹೀಗೆಂದು ಕರೆಯುವರು. ಸೇಮ್ ಅದೇ ಇರುವಂಥದ್ದು ಮುಮ್ಮುಖ ಅವರೋಧ. ನಂತರ ಕಲಿತಂಥ ಅಂದರೆ ಹೊಸ ವಿಷಯವನ್ನು ಕಲಿತಿದ್ದೇವೆ, ಆ ಹೊಸ ವಿಷಯ ಕಲಿತಂಥ ವಿಷಯವನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಹಳೆಯ ವಿಷಯ ತೊಂದರೆ ಕೊಡ್ತಾ ಇದೆ, ಇದರಿಂದಾಗಿ ಹೊಸ ವಿಷಯ ನಮಗೆ ನೆನಪಿಗೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಮುಮ್ಮುಖ ಅವರೋಧ ಉಂಟಾಯಿತು. ನಂತರ ಕಲಿತ ವಿಷಯಗಳು ಮೊದಲು ಕಲಿತ ವಿಷಯಗಳ ನೆನಪಿಗೆ ಅಡ್ಡಿಯಾದರೆ ಅದಕ್ಕೆ ಅಪೋಸಿಟ್ ಆಗಿ ಇರುವಂಥದ್ದು ಹಿಮ್ಮುಖ ಅವರೋಧ ಅಂತ ಹೇಳಿ ಅದನ್ನು ಕರೀತಾರೆ. ಅರ್ಥವಿಹೀನ ಪದಗುಚ್ಛಗಳ ಪ್ರಯೋಗ ಶಾಲೆಯಲ್ಲಿ ಮೊಟ್ಟ ಮೊದಲು ಬಳಸಿದಂಥವರು ಅರ್ಥವಿಹೀನ ಪದಗಳು ಅಂದರೆ 2 ವ್ಯಂಜನಗಳು ಬಿ ಐ ಬಿ ಹೇಳಿರ್ಬೋದು. ಈ ರೀತಿಯಾಗಿ ಅರ್ಥವಿಹೀನ ಪದಗುಚ್ಛಗಳನ್ನು ಮೊದಲು ಬಳಸಿದಂಥವರು ಎಬ್ಬಿಂಗ್ಹಾಸ್. ಇದನ್ನು ಬಳಸಿರುವಂಥ ಕಾರಣ ಸ್ಮೃತಿ, ನೆನಪನ್ನು ಇಟ್ಕೊಳ್ಳುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕಾಗಿ. ಸ್ಮರಣೆಯ ಪರೀಕ್ಷೆಯಲ್ಲಿ ಎಬ್ಬಿಂಗ್ಹಾಸ್ ಬಳಸಿದ ಪದಗುಚ್ಛಗಳಲ್ಲಿ ಒಂದು ಅರ್ಥವಿಹೀನ ಪದಗುಚ್ಛ ಹೊಂದಿರುವಂಥದ್ದು 2 ವ್ಯಂಜನಾಕ್ಷರ ಹಾಗೆ ಒಂದು ಸ್ವರಾಕ್ಷರವನ್ನು ಒಳಗೊಂಡಿರ್ತಿತ್ತು. ಧಾರಣಾ ವಿನ್ಯಾಸ ರೇಖಾತ್ಮಕವಾಗಿ ಪ್ರತಿನಿಧಿಸುವ ಧಾರಣೆಯ ವಕ್ರರೇಖೆಗಳಿಗೆ ಸಂಬಂಧಿಸಿದ ಪ್ರಯೋಗಗಳನ್ನು ಕೈಗೊಂಡಂತಹ ಮನೋವಿಜ್ಞಾನಿ. ಧಾರಣಾ ವಿನ್ಯಾಸವನ್ನು ರೇಖಾತ್ಮಕವಾಗಿ ಪ್ರತಿನಿಧಿಸುವ ಧಾರಣೆಯ ವಕ್ರಗಳ ಕುರಿತಾಗಿ ಪ್ರಯೋಗವನ್ನು ಕೈಗೊಂಡಂಥವರು ಎಬ್ಬಿಂಗ್ಹಾಸ್. ವಿಸ್ಮೃತಿ ಎಂದರೆ ಹಿಂದೆ ಕಲಿತಂಥ ವಿಷಯಗಳನ್ನು ಅಗತ್ಯವಾದ ಸಂದರ್ಭದಲ್ಲಿ ಪುನಃಸ್ಮರಣೆಗೆ ತಂದುಕೊಳ್ಳುವಲ್ಲಿನ ಅಸಮರ್ಥತೆ. ಕಲಿತಂಥ ವಿಷಯವನ್ನು ನಮಗೆ ಯಾವಾಗ ಬೇಕೋ ಆ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಳುವಲ್ಲಿ ಇರುವಂತಹ ಅಸಮರ್ಥತೆಯನ್ನು ವಿಸ್ಮೃತಿ ಅಂತ ಹೇಳಿ ಕರೆಯುವಂಥದ್ದು. ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಹೆಚ್ಚಾಗಿ ಉಂಟಾಗುವ ಹಿಮ್ಮುಖ ಅವರೋಧಕ್ಕೆ ಕಾರಣ 2 ಸನ್ನಿವೇಶಗಳಲ್ಲಿ ಹೆಚ್ಚಾದ ಸಾಮ್ಯತೆ ಇರುವಂಥದ್ದು. 2 ಸನ್ನಿವೇಶಗಳು ಒಂದೇ ರೀತಿಯದ್ದಾಗಿದ್ದವು ಅಂದರೆ ಯಾವುದನ್ನು ನೆನಪು ಮಾಡ್ಕೊಳ್ಬೇಕೋ ಅದರ ಬಿಟ್ಟು ಇನ್ನೊಂದು ನೆನಪಾಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಮರೆವಿನ ವಕ್ರರೇಖೆಯನ್ನು ರಚಿಸಿದಂಥವರು ಎಬ್ಬಿಂಗ್ಹಾಸ್. ಇಡೀ ವಿಧಾನಕ್ಕೆ ಕಿಂತ ಬಿಡಿ ವಿಧಾನ ಯಾವ ಕಲಿಕೆಯಲ್ಲಿ ಉತ್ತಮ? ಕಠಿಣತೆಯ ಮಟ್ಟ ಭಿನ್ನವಾಗಿರುವ ದೊಡ್ಡ ವಿಷಯವನ್ನು ಕಲಿಯುವಂಥ ಹೊಸ ವಿದ್ಯಾರ್ಥಿಗಳಿಗೆ. ಕಠಿಣತೆಯ ಮಟ್ಟ ಭಿನ್ನ, ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಕಠಿಣತೆಯ ಮಟ್ಟ ಇರುತ್ತೆ, ಅದೇ ರೀತಿ ವಿಷಯ ದೊಡ್ಡದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಹೊಸಬರಾಗಿದ್ದರೆ, ಆ ವಿಷಯವನ್ನು ಕಲಿತಾ ಇರುವಂಥವ್ರು ಹೊಸಬರಾಗಿದ್ದರೆ ಅಲ್ಲಿ ಬಿಡಿ ವಿಧಾನ ಇಡೀ ವಿಧಾನಕ್ಕಿಂತ ಬಿಡಿ ವಿಧಾನ ಉತ್ತಮ ಆಗುತ್ತೆ. ಅವಧಾನ ಎಂದರೆ ಒಂದೇ ವಸ್ತುವಿನ ಮೇಲೆ ಪ್ರಜ್ಞೆಯನ್ನು ಕೇಂದ್ರೀಕರಿಸುವಂಥದ್ದು. ಅವಧಾನದ ತಾಯಿ ಎಂದು ಯಾವುದನ್ನು ಕರೀತಾರೆ? ಆಸಕ್ತಿಯನ್ನು ಅವಧಾನದ ತಾಯಿ ಅಂತ ಹೇಳಿ ಕರೀತಾರೆ. ಒಂದು ತರಗತಿಯಲ್ಲಿನ ವೈವಿಧ್ಯಮಯ ಉದ್ದೀಪನಗಳು ಅವಧಾನವನ್ನು ಗಳಿಸ್ತವೆ. ಅವಧಾನದ ವೈಶಾಲ್ಯತೆ ಏನಾಗುತ್ತೆ? ವಯಸ್ಸಿನೊಂದಿಗೆ ಹೆಚ್ಚಾಗುತ್ತೆ. ವಯಸ್ಸು ಹೆಚ್ಚಾಗ್ತಾ ಹೋದಂತೆ ಅವಧಾನದ ವೈಶಾಲ್ಯತೆಯು ಸಹ ಹೆಚ್ಚಾಗುತ್ತೆ. ಅವಧಾನ ಮತ್ತು ಆಸಕ್ತಿಗಳು ಪರಸ್ಪರ ಸಂಬಂಧವನ್ನು ಹೊಂದಿರುವಂಥದ್ದಾಗಿದೆ. ನೆಕ್ಸ್ಟ್, ಅವಧಾನ ಮತ್ತು ಪ್ರತ್ಯಕ್ಷ ಅನುಭವಗಳು ಮೂಲತಃ ಮನೋಶಾರೀರಿಕ ಪ್ರಕ್ರಿಯೆಗಳಾಗಿದ್ದಾವೆ. ಗಣಿತ ವಿಷಯದ ಬಗ್ಗೆ ಆಸಕ್ತಿ ಇರದಿದ್ದರೂ ಫೇಲ್ ಆಗುತ್ತೇವೆಂಬ ಹೆದರಿಕೆಯಿಂದ ಕೆಲವು ವಿದ್ಯಾರ್ಥಿಗಳು ಗಮನ ಕೊಟ್ಟು ಪಾಠ ಕೇಳುವುದನ್ನು ಯಾವುದಕ್ಕೆ ಉದಾಹರಣೆಯಾಗಿದೆ? ಐಚ್ಛಿಕ ಅವಧಾನ. ಇಚ್ಛೆ ಕೊಟ್ಟು ನಾವು ಇಚ್ಛಾಪೂರ್ವಕವಾಗಿ ಅಲ್ಲಿ ಆಸಕ್ತಿಯನ್ನು ಕೇಂದ್ರೀಕರಿಸುವಂಥದ್ದು. ಎಲ್ಲೋ ಒಂದು ದೊಡ್ಡ ಹಾರನ್ ಆಗ್ತಾ ಇದೆ, ಯಾವುದೋ ಗಾಢವಾದ ಬಣ್ಣವನ್ನು ನೋಡಿದ್ವಿ ಅಂತೇಳಿ ನಮ್ಮ ಅವಧಾನ ಹೋಗುವಂಥದ್ದು ಅನೈಚ್ಛಿಕ ಅವಧಾನ. ಆದರೆ ಇಲ್ಲಿ ಫೇಲ್ ಆಗ್ತೇವೆ ಅನ್ನುವಂಥ ಭಯದಿಂದ ಪಾಠವನ್ನು ಕೇಳ್ತಾ ಇರುವಂಥದ್ದು ಇಚ್ಛೆ ಪಟ್ಟು ಕೇಳುವಂಥ ಅವಧಾನ ಆಗಿದೆ. ನೆಕ್ಸ್ಟ್, ಅವಧಾನದ ವೈಶಾಲ್ಯತೆಯ ಮೇಲೆ ಪ್ರಯೋಗವನ್ನು ಕೈಗೊಂಡ ವ್ಯಕ್ತಿ JM ಕೆಟಲ್ ಅವರು ಅವಧಾನದ ವೈಶಾಲ್ಯತೆಯ ಮೇಲೆ ಪ್ರಯೋಗವನ್ನು ಕೈಗೊಂಡಿದ್ದಾರೆ. ನೆಕ್ಸ್ಟ್, ನಮ್ಮ ಪ್ರಯತ್ನವಿಲ್ಲದೆ ವಸ್ತುಗಳನ್ನು ಗಮನಿಸುವುದನ್ನು ಎಂತಹ ಅವಧಾನ ಎನ್ನುತ್ತೇವೆ? ಅನೈಚ್ಛಿಕ ಅವಧಾನ. ಯಾವುದೇ ಪ್ರಯತ್ನ ಇರೋದಿಲ್ಲ, ಯಾವುದೋ ಸೌಂಡ್ಗಾಗಿಯೋ ಅಥವಾ ಕಲರ್ಗಾಗಿಯೋ ಅಥವಾ ಆ ವಸ್ತು ಚಲನೆಯಲ್ಲಿದೆ ಅನ್ನೋ ಕಾರಣಕ್ಕಾಗಿಯೋ ನಾವು ನೋಡ್ತಾ ಇದ್ದೇವೆ ಅಂದರೆ ಅದು ಅನೈಚ್ಛಿಕ ಅವಧಾನ ಆಗುತ್ತೆ. ದೃಷ್ಟಿ ಸಾಮರ್ಥ್ಯದ ಅವಧಾನವನ್ನು ಅಳೆಯುವ ಸಾಧನ ಟಾಕಿಸ್ಟೋಸ್ಕೋಪ್ ಅನ್ನುವಂಥದ್ದು. ಪ್ರಬಲ ಶಿಕ್ಷೆ, ಗಟ್ಟಿಯಾದ ಶಿಕ್ಷೆಯನ್ನು ಕೊಡುವಂಥದ್ದು, ಹೆಚ್ಚು ಶಿಕ್ಷೆಯನ್ನು ಕೊಡುವಂಥದ್ದು ಕಲಿಕೆಯನ್ನು ನಿಧಾನಗೊಳಿಸುತ್ತೆ.
ವಿದ್ಯಾರ್ಥಿಗಳು ಪಾಠ ಕೇಳುತ್ತಾ ಕುಳಿತಿರುವಾಗ ಮುಖ್ಯೋಪಾಧ್ಯಾಯರು ತರಗತಿಯೊಳಗೆ ಬಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಗಮನ ಅವರ ಕಡೆಗೆ ಹೋಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಅವಧಾನ ಯಾವ ರೀತಿಯದ್ದು? ಅನೈಚ್ಛಿಕ ಅವಧಾನ. ಅವರ ಯಾವುದೇ ಪ್ರಯತ್ನವಿಲ್ಲದೆ ಆ ಕಡೆಗೆ ಗಮನವನ್ನು ಕೊಡುತ್ತಾರೆ. ಕೊನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಗೆ ಆಗುವ ಘಟನೆಗಳ ಅಥವಾ ಆತನ ಸಮ್ಮುಖದಲ್ಲಿ ನಡೆಯುವ ಘಟನೆಗಳನ್ನು ಸ್ಮರಣೆಯನ್ನು ಹೀಗೆಂದು ಕರೀತಾರೆ, ಎಪಿಸೋಡಿಕ್ ಸ್ಮರಣೆ. ಒಬ್ಬ ವ್ಯಕ್ತಿಗೆ ಆಗುವ ಆತನಿಗೆ ಉಂಟಾಗುವಂತಹ ಘಟನೆ ಅಥವಾ ಆತನ ಸಮ್ಮುಖದಲ್ಲಿ ನಡೆಯುವ ಘಟನೆಗಳನ್ನು ಪದೇ ಪದೇ ಆ ವ್ಯಕ್ತಿಗೆ ನೆನಪಿಗೆ ಬರ್ತಾ ಇರ್ತವೆ, ಅದನ್ನು ಎಪಿಸೋಡಿಕ್ ಸ್ಮರಣೆ ಅಂತ ಹೇಳಿ ಕರೀತಾರೆ. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು 75 ಪ್ರಶ್ನೆಗಳನ್ನು ನೋಡಿದ್ವಿ. ಸೈಕಾಲಜಿಗೆ ಸಂಬಂಧಪಟ್ಟಂತಹ 75 ಪ್ರಶ್ನೆಗಳನ್ನು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ವಿಡಿಯೋಸ್ಗಳನ್ನು TET ಎಕ್ಸಾಮ್ ಒಳಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋವನ್ನು ನಮ್ಮ ಚಾನಲ್ ಕಡೆಯಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.